ನಾವು ಜಂಕ್ ಫುಡ್ ತಿನ್ಕೊಂತಿದ್ವಿ, ಹೆಲ್ತ್ ಸರಿ ನಮ್ಮ ಹೆಂಗೆ ಸ್ಟ್ಯಾಂಡರ್ಡ್. ಸೊ ಲೈಫ್ ಏನದ ಅಂದ್ರೆ ಇಟ್ಸ್ ಡಿಫೈನ್ಡ್ ಆಸ್ ಇಟ್ಸ್ ವೆರಿ ಸಿಂಪಲ್. ನಾವು ಆ ಕಡೆ ಮೂವ್ಮೆಂಟ್ ಆಗಿರುತ್ತಲ್ಲ. ಈ ಇಷ್ಟು ಜಡ್ಡತೆಗಳು ಶುರುವಾಗತ್ತಿದ್ದ ಅದ್ರ ವಿ ನೆವರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್. ಭಗವಂತ ಲೈಫ್ ಕೊಟ್ಟಿದ್ದು ಚೆಂದಾಗಿ ಇದ್ದು ಬಾರ್ದ ಅನ್ಸ್ತದೆ. ನಾವೇನು ಮಾಡ್ತೀವಿ ಸರ್, ಗೆದ್ದ ಕೂಡಲೇ ಅಯ್ಯೋ ಜನ ಶುರುವಾಗ ನೋಡಿ, ಮತ್ತು ಆಫೀಸ್ಗೆ ಹೋಗ್ಬೇಕಿವಿ, ನೀವು ಕಾಲೇಜ್ಗೆ ಹೋಗ್ಬೇಕು, ನೀವು ಡ್ಯೂಟಿಗೆ ಹೋಗ್ಬೇಕಿವಿ, ಶುರುವಾತ್ ನೋಡಿ ಎಡ್ತಿರಿ ಏನು ಮಾಡೋದು ಅಂತ ಎಂಥ ಮರಿ ಹಾಕೊಂಡು ಹೇಳ್ತೀವಿ ಸರ್. ನಾವು ಭಗವಂತ ಎದ್ದ ಕೂಡಲೇ ನಮ್ಮ ಮುಖ ನೋಡ್ದಾನ ಅನ್ಸ, ನಾ ಭೂಮಿಗೆ ಕಲಿಸ್ತಾನೆ ಹೆಂಗದಾನ ಅಂತೇಳಿ. ನಾವು ಇಂಥ ಮಾರಿ ಅಷ್ಟೊಂದು ಗಳಂತ ಅಂತ ಇನ್ನು ಒಳ್ಳೆ ಭೂಮಿ ಮೇಲೆ ಕಳಿಸಿ ನಾನು ಯಾಕೆ ಕಳಿಸಿನ ಭೂಮಿ ಮೇಲೆ ಅಂತ ಅಂದ್ರೆ ಅಲ್ಲೆಲ್ಲ ಏನು ಸುವಿಧಾ ಇರ್ತದಲ್ಲಿ ಈ ಸುವಿಧಾ ಸಲುವಾಗಿ ಕಲಿಸಿರ್ತಾನ ನಮಗೆ. ಇದು ಎಲ್ಲ ಮುಗಿಸಿ ಸ್ವರ್ಗಕ್ಕೆ ಹೋದಾಗಲಿ ಭಗವಂತ ಅಲ್ಲಿ ಏನ್ ಕೆಲಸ ಇರೋದ ನಮ್ಗೆ ರುಚಿಗಳು ಹೇಳ್ತಾರೆ ಸರ್. ಅಲ್ಲಿ ಏನ್ ಕೆಲಸ ಇರೋದು ಸರ್ ಸರ್ ಆರಾಮ್ ಕುಂಡ್ರೋದ್ರಿ, ಚಂದಾಗಿ ತಿನ್ನೋದು, ಉಣ್ಣೋದು, ಆರಾಮ್ ಇರೋದು, ಅಡ್ಡಾಡೋದು ಇದಂತ ಸರ್ ಸ್ವರ್ಗದಾಗ ಇರೋದು ಸರ್. ಹೌದ್ರಿ? ಅಲ್ಲಿ ಹೋದ್ವಾಗ ಈ ಮನುಷ್ಯ ಏನ್ ಮಾಡ್ತಾನಂದ್ರ ನಾ ಎಂಡಿ ಕುಂತಾನಿ, ಅವ ಫಸ್ಟ್ ಕುಂತಾನ ನೋಡಿ, ನಾ ಇಲ್ಲದನಿ ಅವನ್ ಮ್ಯಾಲ ಕುಂತಾನ ನೋಡಿ. ಚೇಂಜ್ ಆಗಿದೆ ಸರ್, ಬದಲಾವಣೆ ಆಗ್ಬೇಕಾಗಿದೆ ಸರ್. ನಾವು ಬದಲಾವಣೆ ಆಗ್ಬೇಕಾಗ್ತದೆ. ನಮ್ಮ ಮನಸ್ಸು ಸರಳತೆಗೆ ಬರ್ಬೇಕಾರೆ, ನಮ್ಮ ಹೃದಯ ಸರಳತೆಗೆ ಬರ್ಬೇಕಾಗಿತ್ತು, ನಮ್ಮ ಜೀವನ ಸರಳತೆಗೆ ಬರಬೇಕು. ಅವಾಗ ಅಷ್ಟೇ ನಮ್ಮ ಜೀವನ ಚೇಂಜ್ ಆಗ್ತದೆ. ಇಲ್ಲಾಂದ್ರೆ ನಮ್ಮ ಜೀವನ ಅಷ್ಟೇ ಏನು ಮಾಡಿದ್ರು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಲೈಫ್ ಹೆಂಗಿರ್ಬೇಕು